ಶಿವಮೊಗ್ಗ ಜಿಲ್ಲೆಯ ಜೋಗ್ ಫಾಲ್ಸ್ನಿಂದ 45 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಭೀಮೇಶ್ವರ ಅಂತಕ್ಕಂಥ ಒಂದು ಪುರಾತನವಾಗಿರ್ತಕ್ಕಂಥ ದೇವಾಲಯದ ಪಕ್ಕದಲ್ಲಿಯೇ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಜಲಪಾತ ಹಂತ ಹಂತವಾಗಿ ಹಾಲ್ನೊರೆಯೊಂದಿಗೆ ಅತಿ ಬೆಳ್ಳಗೆ ಎಷ್ಟು ಚಂದ ಧುಮ್ಮಿಕ್ತಾ ಇರ್ತಕ್ಕಂಥ ದೇವಾಲಯ ಜಲಪಾತ ಎರಡೂ ಕೂಡ ಅಕ್ಕಪಕ್ಕದಲ್ಲಿರ್ತಕ್ಕಂಥದ್ದು. ಹಾಗೆ ಕೆಳಭಾಗದಿಂದ ನಾವು ಮೆಟ್ಟಿಲನ್ನು ಏರಿ ಬಂದ ನಂತರ ಜಲಪಾತ ಪಕ್ಕದಲ್ಲಿ ಒಂದು ದೇವಾಲಯವನ್ನು ನಾವು ನೋಡ್ತೇವೆ. ಇದು ಪುರಾತನವಾಗಿರ್ತಕ್ಕಂಥ ಈಶ್ವರನ ದೇವಾಲಯ. ಜಲಪಾತದ ಪಕ್ಕದಲ್ಲೇ ಇರೋದ್ರಿಂದ ಅತ್ಯಂತ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈಗಂತೂ ನೀರಿನ ಹರಿವು ಚೆನ್ನಾಗಿದೆ. ಹಾಗಾಗಿ ದೇವಾಲಯ ಸದಾ ತೇವಾಂಶದಿಂದ ನೀರಿನ ಹರಿವಿನೊಂದಿಗೆ ತುಂಬಿರ್ತಕ್ಕಂಥದ್ದು. ದೇವಸ್ಥಾನದ ಆರಂಭದಲ್ಲಿಯೇ ನಾವೊಂದು ಶಿಲಾಮಂಟಪವನ್ನು ನೋಡ್ತೇವೆ. ಪ್ರಾರಂಭ ಆಗುತ್ತೆ. ಇದು ಒಂದು ಗುಹಾಂತರ ದೇವಾಲಯ ಥರ ಅಂತ ಅನಿಸುತ್ತೆ. ಅಂದರೆ ಶಿಲೆಯಲ್ಲೇ ನಿರ್ಮಿತ ಆಗಿರ್ತಕ್ಕಂಥ ದೇವಾಲಯ ನೋಡಿ. ಇದರಲ್ಲಿ ಕೂಡ ಸೂಕ್ಷ್ಮವಾದ ಕೆತ್ತನೆಗಳು. ಇದೊಂದು ಸ್ತಂಭದಲ್ಲಿ ಸೂಕ್ಷ್ಮವಾದ ಕೆತ್ತನೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ನಿಜವಾಗ್ಲೂ ಎಷ್ಟು ಒಳ್ಳೆಯ ಶಿಲ್ಪವನ್ನು ನಾವು ಇನ್ನು ಸ್ವಲ್ಪ ಕಾಪಾಡ್ಕೊಳ್ಬೇಕಿತ್ತು ಅಂತಕ್ಕಂಥದ್ದು ನನಗೊಂದು ಅನ್ನಿಸ್ಲಿಕ್ಕೆ ಶುರುವಾಯಿತು. ಆದರೆ ನೋಡಿ ಎಷ್ಟು ಸುಭದ್ರವಾಗಿ ಇವತ್ತಿಗೂ ಕೂಡ ಈ ಒಂದು ಶಿಲಾಮಂಟಪ ಮೇಲ್ಛಾವಣಿಯನ್ನು ಗಮನಿಸಿ, ಅಲ್ಲಿಯೂ ಕೂಡ ಕೆತ್ತನೆ ಇದೆ. ಈ ಶಿಲಾಮಂಟಪದ ಮಧ್ಯಭಾಗದಲ್ಲಿ ಮುದ್ದಾಗಿರ್ತಕ್ಕಂತಹ ಒಂದು ನಂದಿ ವಿಗ್ರಹವನ್ನು ಕೂಡ ನಾವು ಕಾಣ್ತೇವೆ. ಆ ನಂದಿಯ ಅಲಂಕಾರಿಕ ಮತ್ತು ಅವರ ಆಭರಣಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಶಿಲ್ಪಿ ಇವತ್ತು ಒಡಮೂಡಿಸಿದ್ದಾರೆ. ಅದು ನಮಗೂ ಕೂಡ ಇವತ್ತಿಗೂ ಕೂಡ ಹಾಗೆ ನಮಗೆ ಕಾಣ್ತಾ ಇದೆ. ಹಾಗೆ ಶಿಲಾಮಂಟಪವನ್ನು ನೋಡಿ 4 ಸ್ತಂಭಗಳೊಂದಿಗೆ ಆಧಾರವಾಗಿ ನಿಂತಿರ್ತಕ್ಕಂಥ ಒಟ್ಟಾರೆ ಎಲ್ಲ ಪೂರ್ತಿ ಶಿಲೆಯಿಂದನೇ ಒಂದು ನಿರ್ಮಿತವಾಗಿರ್ತಕ್ಕಂಥ ಗುಹಾಂತರ ದೇವಾಲಯದ ರೀತಿ ಭಾಸ ಆಗ್ತಕ್ಕಂಥ ಒಂದು ಪುರಾತನವಾಗಿರ್ತಕ್ಕಂಥ ಈಶ್ವರನ ದೇವಾಲಯ. ಭೀಮೇಶ್ವರ ಭೀಮೇಶ್ವರ ಇಲ್ಲಿ ನೆಲೆಸಿದ್ದಾನೆ ಅಂತಕ್ಕಂಥದ್ದು ಐತಿಹ್ಯ. ಇಲ್ಲಿ ನೋಡಿ ಕಲ್ಲು ಬಂಡೆ ಓಂಕಾರದ ಒಂದು ಚಿತ್ರವನ್ನು ಬರೆದಿದ್ದಾರೆ. ಪಕ್ಕದಲ್ಲಿ ಗೋಡೆ ಅಂದರೆ ಒಂದು ಶಿಲೆ. ಆ ಕಲ್ಲು ಬಂಡೆ ಪಕ್ಕದಲ್ಲೇ ನಾವು ಸಾಗಬೇಕು. ತದನಂತರ ನಮಗೆ ಒಂದು ಗರ್ಭಗುಡಿಯ ದರ್ಶನ ಕೂಡ ಆಗುತ್ತೆ. ಇಲ್ಲಿ ಅನೇಕ ಇನ್ನೂ ಸ್ವಲ್ಪ ಇಲ್ಲಿ ಬಹಳಷ್ಟು ಇದನ್ನು ಪುರಾತನವಾಗಿ ನಾವು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಹೊಣೆಗಾರಿಕೆನ ನೆನಪಿಸುತ್ತೆ. ಪುರಾತನವಾಗಿರ್ತಕ್ಕಂಥ ಅನೇಕ ಶಿಲ್ಪಗಳನ್ನು ಅದರ ವಸ್ತುಗಳನ್ನು ಇಲ್ಲಿ ಕಾಣ್ತೇವೆ ನೋಡಿ. ಇದು ಕೂಡ ಒಂದು ದೊಡ್ಡ ರುಬ್ಬೋಗುಂಡು. ಇದು ನಾವೇನು ಒರಳು ಕಲ್ಲು ಅಂತ ಮನೇಲಿ ಉಪಯೋಗಿಸ್ತೀವಿ, ಅದನ್ನು ತುಂಬ ದೊಡ್ಡವಾಗಿರ್ತಕ್ಕಂಥ ಅಂದರೆ ಬೃಹದಾಕಾರವಾದ ಒಂದು ಒರಳು, ಅದಕ್ಕೆ ತಕ್ಕದಾದಂಥ ರುಬ್ಬೋಗುಂಡು. ಈ ರೀತಿ ಬಹಳಷ್ಟು ವಸ್ತುಗಳನ್ನು ಇಲ್ಲಿ ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ ಒಂದು ಮೂಲೆಯಲ್ಲಿ. ಹಾಗೆ ನಾವು ಮುಂದೆ ಸಾಗಿ ಬಂದಾಗ ಗರ್ಭಗುಡಿಯನ್ನು ಕಾಣ್ತೇವೆ. ಇವತ್ತು ಇಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತೆ. ಹಾಗಾಗಿ ಪ್ರಕೃತಿಯನ್ನು ಮತ್ತು ಭಗವಂತನನ್ನು ಎರಡನ್ನೂ ಕೂಡ ನೋಡುವ ಸದವಕಾಶ ಅಂಥೇಳಿ ದಂಡೇ ಬರ್ತಾ ಇದೆ. ಗರ್ಭಗುಡಿಯ ಬಾಗಿಲನ್ನು ಹಾಕಿದ್ದಾರೆ. ಆದರೂ ಆ ಸರಳುಗಳ ಮಧ್ಯೆ ನಮಗೆ ದರ್ಶನದ ಭಾಗ್ಯ. ಭೀಮೇಶ್ವರ ಭಗವಂತ ನಮಗೆ ಇಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ಈಶ್ವರನ ಕಣ್ತುಂಬಿಕೊಳ್ಳೋಣ. ಪಕ್ಕದಲ್ಲೇ ಜಗನ್ಮಾತೆ ದುರ್ಗಾ ಪರಮೇಶ್ವರಿ, ಹಾಗೆಯೇ ಗಣಪತಿ ದೇವಸ್ಥಾನ. ಅಂದರೆ ಇಲ್ಲಿ ಆದಿಶಕ್ತಿ ಮತ್ತು ಈಶ್ವರ ಪರಮೇಶ್ವರರು ಮತ್ತು ಆದಿಪೂಜಿತ. ಹಾಗಾಗಿ ಎಲ್ಲವನ್ನೂ ಕೂಡ ಕಾಣ್ತೇವೆ. ಪುರಾತನವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು, ಗಂಟೆಗಳಾಗಿರ್ಬೋದು ನೋಡಿ. ಪ್ರಕೃತಿನಲ್ಲಿ ಎಲ್ಲವೂ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಈ ಜಲಪಾತವು ಕೂಡ ಎಷ್ಟು ವಿಸ್ಮಯ ಕಡುತ್ತೆ, ಅಷ್ಟೇ ಅಪಾಯಕಾರಿ ಕೂಡ. ಹಾಗೆ ನಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಭಗವಂತನ ದರ್ಶನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳೋಣ. ಭೀಮೇಶ್ವರ, ತದನಂತರ ದುರ್ಗಾ ಪರಮೇಶ್ವರಿ ತಾಯಿ, ಹಾಗೆಯೇ ವಿಘ್ನ ವಿನಾಶಕನಾಗಿರ್ತಕ್ಕಂಥ ಗಣಪ. ಈ 3 ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಭಗವಂತ ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಇಷ್ಟು ಮೆಟ್ಟಿಗಳನ್ನು ಏರಿ ಬರಬೇಕು. ಅತ್ಯಂತ ಸ್ವಲ್ಪ ಕ್ಲಿಷ್ಟಕರ ಬರತಕ್ಕಂಥದ್ದು. ಬರುವ ತನಕ ನಿಮಗೆ ನಿಮ್ಮ ಬಸ್ಗಳು ಮತ್ತು ನಮ್ಮ 4 ವೀಲರ್ಸ್ ಎಲ್ಲ ಬರುತ್ತೆ. 2 ಕಿಲೋಮೀಟರ್ ಮಾತ್ರ ಅತ್ಯಂತ ದುರ್ಗಮ. ಅವರ ಜೀಪ್ನಲ್ಲೇ ಬರಬೇಕು. ಆದರೆ ಅಲ್ಲಿ ಬಂದ ಎಲ್ಲ ದಣಿವನ್ನು ಈ ರೀತಿಯ ಪ್ರಕೃತಿ ಸೊಬಗು, ಈ ಜಲಪಾತ, ಈ ಒಂದು ರಮಣೀಯವಾಗಿರ್ತಕ್ಕಂಥ ದೇವಾಲಯ, ಅತಿ ಭಕ್ತಿ ಎಲ್ಲವೂ ಕೂಡ ನಮ್ಮನ್ನು ಮರೆಸತ್ತೆ. ಖಂಡಿತವಾಗ್ಲೂ ಪ್ರಕೃತಿ ವಿಸ್ಮಯ. ಇದನ್ನು ಉಳಿಸೋಣ. ಪವಿತ್ರ ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗಾಗಿ ಬೆಳೆಸೋಣ. ಇದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸೋಣ. ಎಲ್ಲರೂ ಒಟ್ಟಾಗಿ ಬದುಕೋಣ, ಬಾಳೋಣ, ಉಳಿಸೋಣ. ಒಮ್ಮೆ ಭೇಟಿ ಕೊಡಿ. ಮಳೆಗಾಲದ ಸೊಬಗನ್ನು ಆನಂದಿಸಿ, ಅನುಭವಿಸಿ.